ಶುಕ್ರವಾರ ಬಂತು ಅಂದ್ರೆ ಒಂದಷ್ಟು ಸಿನಿಮಾಗಳು ಸಿನಿ ಪ್ರೇಕ್ಷಕರಿಗೆ ಮನೋರಂಜನೆಯನ್ನ ಕೊಡ್ತವೆ. ಈ ಬಾರಿ ರಿಲೀಸ್ ಆಗಿರುವಂತಹ ಲೂಪ್ ಸಿನಿಮಾದಲ್ಲಿ ಅಪ್ಪುರಾಜು ಒಂದೊಳ್ಳೆ ವಿಲನ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಸೊ ಅವರು ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಪಾತ್ರಗಳನ್ನ ಮಾಡ್ತಾ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಓದಿದ್ದು ಬೇರೆ ಬಂದಿದ್ದು ಇಂಡಸ್ಟ್ರಿಗೆ, ಕತೆ ಏನು ಅಂತ. ಅಪ್ಪು ಅಪ್ಪು ಅಂದಿದ ತಕ್ಷಣ ನಮ್ಗೊಂಥರ ಖುಷಿ ಅನ್ಸುತ್ತೆ. ಸೊ ನೀವು ಅಪ್ಪುರಾಜ್ ಹೆಸರಲ್ಲಿ ಬಂದಿದ್ದೀರಾ. ಸೊ ಇವತ್ತು ನಿಮ್ಮ ಸಿನಿಮಾ ಲೂಪು ಸಿನಿಮಾ ರಿಲೀಸ್ ಆಗಿದೆ. ಸೊ ಎಷ್ಟು ಖುಷಿ ಇದೆ ನಿಮ್ಗೆ ಅಂತ? ತುಂಬ ಖುಷಿ ಇದೆ ಮೇಡಮ್. ಒಂದು ಒಳ್ಳೆ ಚಿತ್ರ. ಈಗಿನ ಯೂತ್ ಜನ್ರೇಷನ್ಗೆ ಬೆಟ್ಟಿಂಗು, ಕ್ರಿಕೆಟು, ಆಮೇಲೆ ಲೋನು, ಡ್ರಗ್ಸು ಅದೆಲ್ಲ ಅದಕ್ಕೆ ದುಶ್ಚಟಗಳಿಂದ ಹೇಗೆ ಜನ ಅದರ ಹಿಂದೆ ಬಿದ್ದು ತುಂಬ ಕಷ್ಟಪಡ್ತಾರೆ ಅನ್ನೋ ಒಂದು ತುಂಬ ಒಳ್ಳೆಯ ಮೆಸೇಜನ್ನು ತೋರಿಸಿದ್ದಾರೆ ಡೈರೆಕ್ಟರು. ನಂದಿದ್ರಲ್ಲಿ ಬಂದು ಖಡಕ್ ಇನ್ಸ್ಪೆಕ್ಟು ಆಸ್ ಎ ನೆಗೆಟಿವ್ ಶೇಡ ಪ್ಲಸ್ ಅಂದರೆ ಈ ಚಟಗಳನ್ನು ಮಾಡುವಂಥವಿಗೆಲ್ಲ ನೆಗೆಟಿವ್ ಆಗಿ ಕಾಣ್ತೀನಿ. ಬಟ್ ತುಂಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ನಾನು ಇದರಲ್ಲಿ ಮಾಡಿದ್ದೀನಿ ಮೇಡಮ್. ಓಕೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಡ್ರೀಮ್ ಇರುತ್ತೆ. ಇದರಲ್ಲಿ ಪೊಲೀಸ್ ಆಫೀಸರ್ ಆಗಿ ನೀವು ಕಂಡು, ಸೊ ನಿಮಗೆ ಯಾವ ತರ ಡ್ರೀಮ್ ಇತ್ತು ಅಂತ ಇಂಡಸ್ಟ್ರಿನಲ್ಲಿ? ಒಂದು ಒಳ್ಳೆ ಕಲಾವಿದ ಆಗಬೇಕಂತ ತುಂಬ ಆಸೆ ಇತ್ತು. ಸೊ ಆಮೇಲೆ ನಾನು ಬರ್ತಾ ಬರ್ತಾ ನನಗೆ ನೆಗೆಟಿವ್ ಶೇಡ್ ಸಿಕ್ತು. ಸೊ ಆಲ್ಮೋಸ್ಟ್ ಒಂದು ತಮಿಳಲ್ಲಿ ಮೇನ್ ವಿಲನ್ ಆಗೇ ಮಾಡಿದ್ದೀನಿ. ಈಗ ತೆಲುಗಲ್ಲಿ 2 ಮೂವಿ ಮಾಡ್ತಾ ಇದ್ದೀನಿ, ಅದರಲ್ಲಿ ವಿಲನ್ ಆಗೇ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಕ್ತು. ನಂಗೆ ಮೊದಲಿಂದ ತುಂಬ ಆಸೆ ಇತ್ತು. ಈ ಗೋಲಿಬಾರ್ ಮೂವಿ ನೋಡಿದಾಗಿಂದ ದೇವರಾಜ್ ಅವ್ರು ಡೈನಮಿಕ್ ಆಗಿ ಫುಲ್ ಸ್ಟಿಫ್ ಆ್ಯಂಡ್ ಟಫ್ ಆಗಿ ಮಾಡೋದು ನನಗದೊಂದು ತುಂಬ ಆಸೆ ಇತ್ತು. ನಾನು ಒಂದು ಈ ಟೈಪ್ ಮಾಡಬೇಕಲ್ಲ, ಒಂದು ಅವಕಾಶ ಸಿಗಬೇಕಲ್ಲ ಅಂತ. ಸೊ ಒಂದು ದೇವ್ರ ದಯೆಯಿಂದ ಇದ್ರಲ್ಲಿ ಸಿಕ್ಕಿದೆ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ. ಅಂದ್ರೆ ನಿಮ್ಮ ಪರ್ಸನಾಲಿಟಿ ನೋಡಿದ್ರೆ, ನಿಮ್ಮ ಲುಕ್ ವೈಸ್ ನೋಡಿದ್ರೆ, ಆ ನಡೆ ನೋಡ್ಕೊಂಬಂದ್ರು ಆ ಖಡಕ್ ಪೊಲೀಸ್ ಆಫೀಸರ್ ತರನೇ ಕಾಣಿಸ್ತೀರಾ. ಸೊ ಪ್ರಿಪ್ರೇಷನ್ ಏನಾದ್ರು ಇತ್ತಾ ಈ ಪೊಲೀಸ್ ಅಧಿಕಾರಿ ಆಗೋದಕ್ಕೆ? ಪ್ರಿಪ್ರೇಷನ್ ಅನ್ನೋದಕ್ಕೆ ನಾನು ಮೂವಿಯಲ್ಲೇ ನೋಡ್ಕೊಂಡೆಲ್ಲ ಕಲ್ತ್ಕೊಂಡಿದ್ದೀನಿ. ಇದೊಂದು ಅವಕಾಶ ಬಂದಮೇಲೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಇದ್ದಾವೆ ಇನ್ಸ್ಪೆಕ್ಟರ್ಸ್ ಎಲ್ಲ, ಅವ್ರ ಕಡೆ ಹೋಗಿ ಹೇಗೆ ಬಾಡಿ ಲ್ಯಾಂಗ್ವೇಜು ಅದನ್ನೆಲ್ಲ ನೋಡಿಕೊಂಡು ಅವ್ರ ಕಡೆ ಕೇಳಿಕೊಂಡು ಕಲ್ತಿದ್ದೀನಿ. ಇದು ವಾಕಿಂಗ್ ಸ್ಟೈಲ್ ಅಂದರೆ ನಾನು ಮೊದಲು ಮಾಡಲಿಂಗ್ ಮಾಡ್ತಾ ಇದ್ದೆ. ಈ ಲೀಸ್ ಮುಂಬೈ ಲೀಸ್ ಜೀನ್ಸ್ ಆ್ಯಂಡ್ ಟಿ ಶರ್ಟ್ಸ್ ಇದೆಯಲ್ಲ, ಆ ಕಂಪ್ನಿಗೆಲ್ಲ ರ್ಯಾಂಪ್ ವಾಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ನನಗೆ ಸ್ವಲ್ಪ ಬಂದಿದೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಟ ಆಗ್ಬೇಕು ಅಂತ ಕನ್ಸ್ಕೊಂಡವ್ರಲ್ಲ ನೀವು, ಮಾಡೆಲಿಂಗ್ ಹೋಗಿ ಅದರಿಂದ ಈ ಥ್ರೂ ಬಂದಿದ್ದು. ಈ ಅಪ್ಪುರಾಜ್ ಹಿನ್ನೆಲೆ ಒಂದ್ ಸ್ವಲ್ಪ ಹೇಳೋದಾದ್ರೆ, ಯಾವ ಊರು, ಓದಿರೋದು BSc ಅಂತ ಗೊತ್ತು. ಸೊ ಹೆಂಗೆ ಅದೊಂದ್ ಸ್ವಲ್ಪ ಹೇಳೋದಾದ್ರೆ? ಕಲಾ ಅನ್ನೋ ನನಗೆ ತುಂಬ ಚಿಕ್ಕವನಿದ್ದಾಗಲೂ ನನಗೆ ಆಸೆ ಇತ್ತು. ಮೊದಲು ನಾನು ಸ್ಕೂಲಲ್ಲಿ ಒಂದು ಸ್ಟೇಜ್ ಶೋ ಮಾಡಿದೆ. ಅದರಲ್ಲೇ ನೆಗೆಟಿವ್ ಶೇಡಾಗಿ ಒಂದು ನಾಟಕದಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ತುಂಬ ಒಲವು ಬಂತು. ಆವಾಗಿಂದ ಮಾಡ್ತಾ ಮಾಡ್ತಾ ಸ್ವಲ್ಪ ಕಾಲೇಜಲ್ಲಿ ಬಂದಮೇಲೆ ಎಜುಕೇಷನ್ ಮುಗೀತು. ಮುಂಬೈಗೆ ಹೋದೆ ಜಾಬ್ ಮಾಡೋಣ ಅಂತ. ಮುಂಬೈಗೆ ಹೋದ್ಮೇಲೆ ಜಾಬ್ ಮಾಡ್ತಾ ಮಾಡ್ತಾ ನನಗೊಂದು ಈವೆಂಟಲ್ಲಿ ನನ್ನ ಹೈಟು ಇದು ಎಲ್ಲ ನೋಡಿ, ಅವಾಗೆಲ್ಲ ಫುಲ್ ಹೇರ್ಸ್, ಲಾಂಗ್ ಹೇರ್ಸ್ ಎಲ್ಲ ಇತ್ತು. ಅದು ನೋಡಿ ನನಗೊಂದು ಕಂಪ್ನಿಯವರು ಒಂದು ಆ್ಯಡ್ ಶೂಟ್ ಮಾಡೋಣ ಅಂತ ಕರೆದು. ಸೊ ಅಲ್ಲಿಂದ ನಂಗೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಎಲ್ಲ ಕನೆಕ್ಟಿವಿಟಿ ಆಗಿ ನನಗೆ ಕಂಪ್ನಿಯವರಿಗೆ 1 ವರ್ಷ ಅಗ್ರಿಮೆಂಟ್ ಮಾಡಿದ್ರು ರ್ಯಾಂಪ್ ವಾಕಿಗೆ. ಸೊ ಅಲ್ಲಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮಾಡ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈ ಕೋಟಿ ಮೂವಿ ಅಂತ ಪ್ರಜ್ವಲ್ ದೇವರಾಜ್ ಬಂತು. ಅದು ಜಿಮ್ ರವಿ ಅವ್ರು ನನ್ನ ಕ್ಲೋಸ್ ಫ್ರೆಂಡು, ನನಗೆ ನಮ್ಮ ಅಣ್ಣನಿಗೆ. ಸೊ ಅವ್ರ ಕಡೆಯಿಂದ ರೆಫರ್ ಆಗಿ ನನಗೆ ಅದರಲ್ಲಿ ಫ್ರೆಂಡುಗಳಂತ ಸಿಕ್ತು. ಅಲ್ಲಿಂದ ನನಗೆ ಈ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಕೋಟಿಗೊಬ್ಬ, ಸಂಗೊಳ್ಳಿ ರಾಯಣ್ಣ, ಭೀಮಾತ, ಹಿಂಗೆ ಸುಮಾರು ಮೂವಿ ಚಿಕ್ಕ ಪುಟ್ಟಗಳು ಮಾಡ್ತಾ ಬಂದೆ. ಲಾಸ್ಟ್ ಇಯರ್ ಒಂದು ಜನತಾ ಬಜಾರ್ ಅಂತ ಒಂದು ಕನ್ನಡದಲ್ಲಿ ಮೂವಿ ಶೂಟಿಂಗ್ ಎಲ್ಲ ಆಯಿತು. ಅದ್ರಲ್ಲಿ ಮೇನ್ ವಿಲ್ಲನ್ ಆಗಿ ಮಾಡಿದೆ. ಸ್ವಲ್ಪ ಕಾರಣಾಂತರದಿಂದ ಅದು ರಿಲೀಸ್ ಆಗಲಿಲ್ಲ. ಬಟ್ ಅದರಿಂದ ತುಂಬ ಕನೆಕ್ಟಿವಿಟಿ ಸ್ಟಾರ್ಟ್ ಆಯಿತು. ಆಮೇಲೆ ತೆಲುಗು ಮೂವಿ ವಾಪಸ್ ಬಂತು. ಈಗ ತೆಲುಗು ಹಿಂದಿನ ರಿಲೀಸಿಂಗ್ ರೆಡಿ ಇದೆ, ಸೆನ್ಸರ್ಗೆ ಹೋಗಿದೆ. ಡಾಕ್ಟರ್ ವಿಶ್ವಾಮಿತ್ರ ಅಂತ, ಅದರಲ್ಲಿ ಆಸ್ ಎ ಡಾಕ್ಟರ್ ರೋಲ್, ಬಟ್ ಇಟ್ಸ್ ಮೇನ್ ರೋಲ್. ಅದರಲ್ಲಿ ನಾನು ಮೇನ್ ವಿಲನ್ ರೋಲ್ ಮಾಡಿದ್ದೀನಿ. ಸೊ ಹೀಗೆ ನಡೀತಾ ಇದೆ. ಓಕೆ. ಅಂದ್ರೆ ಈಗ ನೀವು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ಮಾಡಿದ್ದೀರಾ, ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದೊಳ್ಳೆ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಳೋಕೆ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇದೆ? ಇವಾಗ ಒಂದು ನೆಕ್ಸ್ಟ್ ಒಂದು ಮೂವಿ ಮಾತುಕತೆ ನಡೀತಾ ಇದೆ. ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಮೂವಿ. ಒಂದು ಯಾವ ಟೈಪ್ ಅಂದರೆ ಅವತಾರ್ ಮೂವಿ ಬಂತಲ್ವ, ಆ ಟೈಪ್ ಒಂದು ಮಾತುಕತೆ ನಡೀತಾ ಇದೆ. ಸೊ ಅದಕ್ಕೆ ನಾನು ತುಂಬ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಲೈಕ್ ಬಾಡಿ ಎಲ್ಲ ಫುಲ್ ಇದನ್ನ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ನಾನು. ಸ್ವಲ್ಪ ಕಲೆಗೆ ಆ್ಯಕ್ಟಿಂಗ್ ಮಾಡೋದನ್ನ ಕಲ್ಕೋತಾ ಇದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಝೋನಿಗೆ ಸ್ಟೋರಿ ಇದೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ ಮೇಡಮ್. ಡ್ರೀಮ್ ರೋಲ್ ಬಂದು ನಾನು ನೆಗೆಟಿವ್ ಶೇಡಲ್ಲಿ ತುಂಬ ವಿಲನ್ ಆಗಬೇಕಂತ ತುಂಬ ಆಸೆ ಇದೆ. ಸೊ ದೇವತೆಯಿಂದ ಅದೊಂದು ದೇವ್ರ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸೊ ಬೆಳೀತಾ ಇದ್ದೀನಿ. ಹಾಗೆ ಈ ಎಲ್ರಿಗೂ ಹೀರೋ ಆಗ್ಬೇಕು ಅಥವಾ ಬೇರೆ ತರದಲ್ಲಿ ಗುರುತಿಸ್ಕೊಬೇಕು ಅನ್ನೋ ಆಸೆ, ನಿಮ್ಗೇನು ವಿಲನ್ ಆಗ್ಬೇಕು ಅಂತ ಯಾರು ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಅಂತ ನಾನು ಮಾಡಿದ ನಾಟಕದಲ್ಲಿ ನನಗೆ ಕೊಟ್ಟಿದ್ದ ವಿಲನ್ ರೋಲ್ ಕೊಟ್ಬಿಟ್ರು. ಅದು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಅವಾಗಿಂದ ನಾನು ಹೀರೋ ಇಷ್ಟ ನನಗೆ. ಬಟ್ ಇದ್ರಲ್ಲಿ ನಂಗೆ ತುಂಬ ಒಲವು ಬಂದ್ಬಿಡುತ್ತೆ ನೆಗೆಟಿವ್ ಶೇಡಲ್ಲಿ.
ಈಗ ನೋಡಿ ವಿಲನ್ ಅಂದ ತಕ್ಷಣ ಮೂವಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಬ್ಬಸ್ತಾನೆ ಬರ್ತವೆ, ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಲಾಸ್ಟ್ ಏನೋ ಒಂದು ಫೈಟಲ್ಲಿ ಇರೋ ಕಡೆ ಇದು ಮಾಡ್ಕೊಂಡು ಹೀಗಾಗಿ ಅವಕಾಶ ತುಂಬ ಇರ್ತದೆ ನಮ್ಮ ಕಲೆನ ನಾವು ತೋರಿಸ್ಕೊಳಕ್ಕೆ. ಎಕ್ಸ್ಪ್ರೆಷನ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಮ್ದಕ್ಕೆ ಡೈಲಾಗ್ ಡೆಲಿವರಿ ಆಗಲಿ, ತುಂಬಾ ಇರುತ್ತೆ ಅವಕಾಶಗಳು. ಅದು ನನಗೆ ತುಂಬ ಇಷ್ಟ ವಿಲನ್ ಅಂತ. ನನಗೆ ವಿಲನ್ ಆಗೋಕ್ಕೆ ತುಂಬ ಇಷ್ಟ. ಓಕೆ, ಬಹಳ ಖುಷಿ ಅನ್ನಿಸ್ತಿದೆ. ಸೊ ಈಗ ಈ ಲೂಪ್ ರಿಲೀಸ್ ಆಗಿದೆ ಇವತ್ತು. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಲ್ಲಿ ನೀವು ಬ್ಯುಸಿ ಆಗಿದ್ದೀರಾ? ತಮಿಳ್ ಮೂವಿಲಿ ಬ್ಯುಸಿ ಆಗಿದ್ದೀನಿ ಮೇಡಮ್. ಅದು ಆಲ್ಮೋಸ್ಟ್ ಶೂಟಿಂಗ್ ಒಂದು ಫಸ್ಟ್ ಶೆಡ್ಯೂಲ್ ಮುಗಿದಿದೆ. ಸೊ ಸೆಕೆಂಡ್ ಶೆಡ್ಯೂಲ್ ಹೀರೋ ಬಂದಲ್ಲಿ ನ್ಯೂ ಕಮರ್ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾವೆ, ವಿಕಾಸ್ ಅಂತೇಳಿ. ನಂದದಲ್ಲಿ ಮೇನ್ ವಿಲನ್ನೇ. ಸೊ ಅದು ತಮಿಳ್, ತೆಲುಗು ಆ್ಯಂಡ್ ಕನ್ನಡ 3 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದಾವೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಅಪ್ಪುರಾಜ್ ಅವರ ಕನಸಿನ ಮಾತಾಗಿತ್ತು. ಎಲ್ಲರೂ ಕೂಡ ಹೀರೋ ಆಗಬೇಕು ಅಂದ್ರೆ ವಿಲನ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಅವರ ಹಾದಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.